ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮೂಡೆ ಮಾಡ್ತಾ ಇದ್ದೇನೆ. ಇದನ್ನು ಹೆಚ್ಚಾಗಿ ಅಷ್ಟಮಿ ಹೊತ್ತು ಮಾಡ್ತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ನಾವು ಕರಾವಳಿ ಸೈಡಲ್ಲಿ ಹೆಚ್ಚಾಗಿ ಮಾಡುವಂಥ ಈ ಕೊಟ್ಟಿಗೆ, ಮೂಡೆ ಅಥವಾ ಗುಂಡ್ಲ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿಯಾಗಿದೆ. ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಲೋಟದಷ್ಟು ರೇಷನ್ ಅಕ್ಕಿಯನ್ನು ಮತ್ತು 1 ಲೋಟದಷ್ಟು ಉದ್ದಿನ ಬೇಳೆಯನ್ನು ಇಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ತೊಳೆದು 2-3 ಸಲ ತೊಳೆದು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಈಗ ನೆಂದಿದೆ. ನಾವು ಉದ್ದಿನ ಬೇಳೆಯನ್ನು ಬೇರೆ ನೆನೆಯಲಿಕ್ಕೆ ಇಡ್ಬೋದು. ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೇನೆ. ಏನು ತೊಂದರೆ ಆಗೋದಿಲ್ಲ ಹೀಗೆ ಹಾಕಿದ್ರು. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ಬೋದು. ಮತ್ತು ಈ ಉದ್ದಿನ ಬೇಳೆಯನ್ನು ಸಹ ಬೇರೆ ನೆನೆಯಲಿಕ್ಕೆ ಇಡ್ಬೋದು. ನಾನು ಈಸಿ ಆಗಲಿಕ್ಕೆ ಒಟ್ಟಿಗೆ ಹಾಕಿದೆ. ನಾನೀಗ ಇದನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ 2-3 ಸೆಟ್ಟಲ್ಲಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಅಕ್ಕಿಯನ್ನು ಹಾಕಿ ಈಗ ಅನ್ನವನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಅನ್ನವನ್ನು ಹಾಕಿ ಇದನ್ನು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕಿ. ಈಗ ಗ್ರೈಂಡ್ ಆಯಿತು. ಈಗ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಲ ಸಹ ಕಡ್ದ ಆಯಿತು. ಇದನ್ನು ಸಹ ಅದೇ ಪಾತ್ರೆಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಹಿಟ್ಟು. ಈಗ ಲಾಸ್ಟಿಗೆ ಉಳಿದಂಥ ಅಕ್ಕಿಯನ್ನು ಸಹ ನಾನು ಕಡ್ದ ಆಯಿತು. ಈಗ ಒಟ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡುವ. ನಾನು 3 ಸಲ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಹಾಗೆ ಬೇಕಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಹುದುಗಿ ಬರುತ್ತೆ ಹಿಟ್ಟು. ನಾನು ಇದನ್ನು ಬೆಳಿಗ್ಗೆಗೆ ರೆಡಿ ಮಾಡಿದ್ದೆ ಸಂಜೆಗೆ ಮಾಡಲಿಕ್ಕೆ. ನೀವು ಬೇಕಾದರೆ ರಾತ್ರಿ ಸಹ ಇದನ್ನು ರೆಡಿ ಮಾಡಿ ಬೆಳಿಗ್ಗೆ ನಾವು ಕೊಟ್ಟಿಗೆ ಮಾಡ್ಬೋದು. ನಾನೀಗ ಈ ರೀತಿಯಾಗಿ ಮುಚ್ಚಳವನ್ನು ಇಟ್ಟು ನಾನು ಸಂಜೆ ಮಾಡ್ತಾಯಿದ್ದೇನೆ. ಈಗ ಸಂಜೆ ನಾನೀಗ ತೆಗಿತಾ ಇದ್ದೇನೆ. ತುಂಬ ಮೇಲೆ ಬಂದಿದೆ, ಉಬ್ಬಿ ಬಂದಿದೆ. ತುಂಬಾ ಚೆನ್ನಾಗಿ ಹುದುಗಿದೆ. ನಿಮಗೇನೆ ಕಾಣ್ತಾ ಉಂಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಸ್ಪೆಷಲ್ ಆಗಿ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಎಲ್ಲ ಇದ್ದರೆ, ಶುಭ ಸಮಾರಂಭ ಇದ್ದರೆ ಈ ಕೊಟ್ಟಿಗೆಯನ್ನು ಮಾಡ್ಬೋದು. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಯಾವುದೇ ಸಂದರ್ಭದಲ್ಲಿಯೂ ಸಹ ಇದನ್ನು ಮಾಡ್ಬೋದು. ಕರಾವಳಿ ಸ್ಪೆಷಲ್ ಮೂಡೆ ರೆಸಿಪಿ ಹಿಟ್ಟು ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಹಿಟ್ಟು. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಬೆಳಿಗ್ಗೆ ಮಾಡುವಾಗ. ನಾನು ಇದಕ್ಕೆ ಸೋಡಾ ಹುಡಿ ಏನೂ ಹಾಕಿಲ್ಲ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ, ಇದುವೇ ಮೂಡೆ ಅಂತ ಹೇಳ್ತೇವಲ್ಲ, ಅದೇ ಇದು. ನಾನಿದು ರೆಡಿಮೇಡಾಗಿ ಅಂಗಡಿಯಿಂದ ತಂದಿದ್ದೇನೆ. ಕೆಲವರೆಲ್ಲ ಮನೆಯಲ್ಲೇ ಇದನ್ನು ಮಾಡ್ತಾರೆ. ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಡಿಬೇಕು ನೋಡಿ ಇದಕ್ಕೆ ಬೇಕಾಗಿ. ಅಂದರೆ ಕೆಲವು ಸಲ ಅದು ಕೈಯಲ್ಲಿ ಸುತ್ತಿದ್ದಲ್ವ, ಕೆಲವು ಸಲ ಹೊರಗೆ ಲೀಕ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಬೇಕಾಗಿ ನಾನೀಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಸಹ ಹಿಟ್ಟನ್ನು ಹಾಕಿ ಇದಕ್ಕೆ ಹಾಕ್ಬೋದು. ಅಂದರೆ ಫುಲ್ಲು ಹಾಕಬಾರ್ದು, ನಾವು ಅರ್ಧದಷ್ಟು ಹಾಕಬೇಕು. ನಮ್ಮ ಇಡ್ಲಿ ಪಾತ್ರೆ ಸಣ್ಣದಿದ್ದರೆ ಅರ್ಧ ಕಟ್ ಮಾಡಿ ಸಹ ನಾವು ಇದನ್ನು ಹಿಟ್ಟನ್ನು ಹಾಕ್ಬೋದು. ದೊಡ್ಡದಿದ್ದರೆ ದೊಡ್ಡ ಮೂಡೆಯನ್ನು ಎಲ್ಲಿ ಸಹ ಹಾಕ್ಬೋದು. ಅಂದರೆ ಫುಲ್ ಹಾಕಬೇಡಿ, ಅರ್ಧ ಹಾಕಬೇಕು. ಅಂದರೆ ಅದು ಹಿಟ್ಟು ಮೇಲೆ ಉಬ್ಬಿ ಬರ್ತದಲ್ಲ, ಅದಕ್ಕೆ ಬೇಕಾಗಿ ನಾವು ಅರ್ಧ ಹಾಕಬೇಕು. ನಾನೀಗ ಎಲ್ಲ ಮೂಡೆಗಳಿಗೆ ಸಹ ಈಗ ಹಾಕ್ತಾ ಇದ್ದೇನೆ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಇಡ್ಲಿ ಪಾತ್ರೆಯನ್ನು ನೋಡಿ ನೀರು ಹಾಕಿ ಸ್ಟವಲ್ಲಿ ಇಟ್ಟಿದ್ದೇನೆ. ಈಗ ಅದು ಕುದೀತಾ ಉಂಟು. ಈಗ ನಾನು ಎಲ್ಲ ಮೂಡೆಗಳನ್ನು ಇಡ್ತಾ ಇದ್ದೇನೆ. ಎಲ್ಲ ಕೊಟ್ಟಿಗೆಯನ್ನು ಸಹ ಇಡ್ತಾ ಇದ್ದೇನೆ. ಇದನ್ನು ಕೆಲವರು ಕೊಟ್ಟಿಗೆ ನಾವು ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು, ಮತ್ತು ಹಲಸಿನ ಎಲೆಯಲ್ಲಿ ಸಹ ಕೆಲವರು ಮಾಡ್ತಾರೆ. ಈಗ ಮುಚ್ಚಳ ಇಟ್ಟು ಅರ್ಧ ಗಂಟೆ ಇದನ್ನು ಬೇಯಿಸುವ.
ಈಗ ಅರ್ಧ ಗಂಟೆ ಆಯಿತು. ಈಗ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಲೋಟದಲ್ಲಿ ಸಹ ಉಳಿದ ಹಿಟ್ಟನ್ನು ಹಾಕಿ ಇಟ್ಟಿದ್ದೇನೆ. ನಮ್ಮ ಮೂಡೆ ಈಗ ರೆಡಿಯಾಗಿದೆ. ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಉಬ್ಬಿ ಬಂದಿದೆ. ತುಂಬಾ ಟೇಸ್ಟಿಯಾಗುತ್ತೆ ಈ ಮೂಡೆ ರೆಸಿಪಿ. ನಾವು ಅಷ್ಟಮಿ ಹೊತ್ತು ಸ್ಪೆಷಲಾಗಿ ಇದನ್ನು ಕರಾವಳಿ ಸೈಡಲ್ಲಿ ಮಾಡ್ತೇವೆ. ಇದಕ್ಕೆ ಹಾಲು, ಬೆಲ್ಲ ಹಾಲಲ್ಲಿ ಇದನ್ನು ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿಯಾಗುತ್ತೆ. ಯಾವುದೇ ಸಾರು ಸಾಂಬಾರು ಜೊತೆಯಲ್ಲಿ ಸಹ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ ನೋಡಿ. ಈಗ ನಾನು ಈ ಸೂಜಿಯನ್ನೆಲ್ಲ ಇದಕ್ಕೆ ಕುತ್ತಿರ್ತಲ್ಲ, ಇದನ್ನು ನಾವು ತೆಗಿಬೇಕು. ಇಲ್ಲದಿದ್ದರೆ ಅದು ಹೊರಗೆ ತೆಗಿಲಿಕ್ಕೆ ನಮಗೆ ಆಗೋದಿಲ್ಲ. ಈ ರೀತಿಯಾಗಿ ನಾವು ತೆಗಿಬೇಕು. ಮತ್ತೆ ಬೆಂದಾದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ತುಂಬಾ ಉಬ್ಬಿ ಬಂದಿದೆ, ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ಈಗ ಎಲ್ಲವನ್ನು ಸಹ ತೆಗೆದು ಇಟ್ಟಿದ್ದೇನೆ ಇಲ್ಲಿ. ನಮ್ಮ ಮೂಡ ರೆಸಿಪಿ ರೆಡಿ ಆಯಿತು. ಅಷ್ಟಮಿ ಪ್ರಯುಕ್ತ ಮಾಡಿದಂಥ ಮೂಡ ರೆಸಿಪಿ ಈಗ ರೆಡಿ ಆಯಿತು. ನಾನು ಸಾರಿನೊಟ್ಟಿಗೆ ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಟೊಮೆಟೊ ಬೇಳೆ ಸಾರು ಮಾಡಿದ್ದೆ, ಅದರಲ್ಲಿ ಈಗ ಸರ್ವ್ ಮಾಡ್ತಾ ಇದ್ದೇನೆ. ನಾವು ಕಾಯಿ ಹಾಲಲ್ಲಿ ಸಹ ಇದನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಮೂಡೆ ಕೊಟ್ಟಿಗೆ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.